ನಾವು ಎಷ್ಟು ಕಷ್ಟ ಬೀಳ್ತೀವಿ ಅಂತ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ನೋಡಿ ಪಾಪ ಎಲ್ಲ ನಂದೋಗೋರೆ ಗೈಸ್. ಪ್ರಶಾಂತ್ ಅಣ್ಣ ಯಾಕೆ ಹೇಳ್ತೀರಾ? ಖುಷಿ ಏನಣ್ಣ ಈ ಥರ ಮರ್ಯಾದೆ? ವಿನಯ್ ನನ್ನ ಬರ್ತಡೇ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ವಿನಯ್ ಅವರು ಬಂದವರೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ. ಮ್ಯಾಟ್ರ್ ಏನಂದರೆ ನನ್ನ ಗಾಡಿ ಪಂಚರ್ ಆಗೈತೆ ಗೈಸ್. ಅದಕ್ಕೆ ಪ್ರಶಾಂತ್ ನನಗೆ ಫೋನ್ ಹಾಕಿದ್ದೆ. ಅವನು ಅಂತಿದ್ದೀನಿ ಪ್ರಶಾಂತ್ ಅವರು ಗಾಡಿ ಕಳಿಸೋರೆ ಗೈಸ್. ಇವತ್ತು ಶೂಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಾ. ಇವತ್ತು ಆಲ್ರೆಡಿ ಶೂಟ್ ಮಾಡ್ತಾಯಿದ್ದೀವಿ. ರೀಲ್ ಶೂಟ್ ಆದರೆ ಐತೆ. ಇವತ್ತು ನೈಟ್ ಶೂಟ್ ಬೇರೆ. ನೋಡೋಣ ಗೈಸ್ ಎಷ್ಟು ಹೊತ್ತಾಗುತ್ತೆ, ಏನು ಕತೆ ಏನೂ ಗೊತ್ತಿಲ್ಲ. ನಮ್ಮ ವಿನಯ್ ಅವರೇ ಲೀಡ್ ಡ್ಯಾನ್ಸರ್ ಇವತ್ತು. ವಿನಯ್ ಅವರೇ ಏನಾದರೂ ಹೇಳ್ತೀರಾ ನಮ್ಮ ಚಾನಲ್ಗೆ? ಗೈಸ್ ನಾಚಿಕೆ ಬೀಳ್ತಾನೆ ಗೈಸ್, ಏನು ಕೇಳಿದ್ರು. ವಿನಯ್ ಏನಾದರೂ ಹೇಳಿ ವಿನಯ್. ಯಾಕೆ ವಿನಯ್ ಅಷ್ಟೊಂದು ನಾಚಿಕೆ ಬೀಳ್ತೀಯಾ? ವಿನಯ್ ಇವತ್ತೇನು ಗೊತ್ತಾ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ವಿನಯ್. ನಾನು ಇವತ್ತು ಉಪವಾಸ ಇದ್ದೀನಿ. ನೀನು ತಿಂದಿಲ್ಲ, ಉಪವಾಸ ಎಲ್ಲ ದುಡ್ಡಿಲ್ಲ. ನಾವು ಎಷ್ಟು ಕಷ್ಟ ಬೀಳ್ತೀವಿ ಅಂತ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಒಂದು ರೀಲ್ ನೀವು ನೋಡೋದು ಈಸಿಯಾಗೇ ಇರುತ್ತೆ. ನಾರ್ಮಲ್ ಒಂದು ಸೀನ್ ಈಸಿಯಾಗಿ ಒಂದು ಟೇಕಲ್ಲಿ ಮಾಡಿಬಿಟ್ಟಿದ್ದೀವಿ ಅಂತ ಅನ್ಕೊತೀರಾ. ಬಟ್ ಅದರಿಂದ ಎಷ್ಟು ಜನ ಕಷ್ಟ ಬೀಳ್ತಾರೆ ಅಂತ ಇವತ್ತು ನಿಮ್ಗೆ ಗೊತ್ತಾಗೈತೆ ಗೈಸ್. ನೋಡ್ತಾ ಇರಿ ಸ್ಟೇಟಸ್. ಇವ್ರು ಗೊತ್ತಿರ್ತಾರೆ ನಿಮಗೆ ಆಲ್ಮೋಸ್ಟ್. ಯಾರು ಹೇಳಿ? ನಮ್ಮನ್ಕ ಚಿಲಿಕಾ ಅಂತಾರೆ ನೋಡಿ, ಅವರೇ ಇವರು ಅಲ್ಲಣ್ಣ? ಗೈಸ್ ಇವ್ರು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಅದೇ ಇದು ರೈನ್ ಕೋಟ್ ಹಾಕ್ಕೊಂಡು ನಿಂತಿದ್ರಲ್ವಾ ಮುನ್ನಾರ್ದಲ್ಲ ಅಣ್ಣ? ಮುನ್ನಾರ್ ವ್ಲಾಗಲ್ಲಿ. ಇವರೇ ಗೈಸ್. ಅದು ಅಣ್ಣ ನಿಮ್ಮ ಹೆಸರಣ್ಣ? ನೋಡಿದ್ರ ಮನು ಅಣ್ಣ ನಿಮ್ಮ ಹೆಸರಣ್ಣ? ಅಮ್ಮಾಳ್ ಡುಂಪ ಖಾಲಿ ಅಮ್ಮ ಆಗೋಗ್ಬಿಡ್ತೀನಿ. ಅಣ್ಣ ಎಲ್ಲಣ್ಣ ಶೂಟ್ ಫಸ್ಟ್ ಎಲ್ಲಣ್ಣ? ಅದು ಎಲ್ಲ ರೋಡಲ್ಲಿ ಯಾವ ರೋಡಲ್ಲಿ? ಎಲ್ಲಿ? ಮೋಹನ್ ಬಾಸ್ ಇಲ್ಲಿ. ಗೈಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಹೋಗ್ತಾ ನೋಡೋಣ ಗೈಸ್. ಅಣ್ಣ ಅಷ್ಟೇ ತಾನೆ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ಅಷ್ಟೇ ಗೈಸ್. ಏನಂದರೆ 5 ಲಕ್ಷ ಗಾಡಿ ತೊಗೊಂಡವ್ರೆ, ನಮ್ಮ ಪಾರ್ಟಿ ಕೊಡಿಸಿಲ್ಲ, ಏನಿಲ್ಲ, ಊಟ ಕೂಡ ಕೊಡಿಸ್ತಾ ಇಲ್ಲ ಗೈಸ್. ಹೆಂಗಣ್ಣ? ಅಣ್ಣ ಗಾಡಿ ರಿಯಲ್ ಪ್ರೈಸ್ ಎಷ್ಟಣ್ಣ ಶೋರೂಮ್ದು? 9 ಲ್ಯಾಕ್ಸಾ? ನೋಡಿ ಗೈಸ್, 9 ಲಕ್ಷ ಗಾಡಿ ತೊಗೊಂಡವ್ರೆ. ಒಂದು ದಿವಸ ಕೂಡ ಎತ್ಕೊಬಂದಿಲ್ಲ ಗೈಸ್. ಒಂದೇ ಒಂದು ದಿವಸ ಸ್ಟಾರ್ಟಿಂಗಲ್ಲಿ ಎತ್ಕೊಬಂದಿದ್ರು ಅಷ್ಟೇ, ಮತ್ತೆ ಎತ್ಕೊಂಡೇ ಬಂದಿಲ್ಲ. ಯಾಕಣ್ಣ? ಯಾಕೆ ಎತ್ಕೊಬರಲ್ಲ? ಸ್ಯಾಟರ್ಡೆ ಸಂಡೇ ಹೋಗ್ತೀರಾ ಮಾರ್ನಿಂಗ್ ರೈಡ್ ಅಂತ ಗೈಸ್. ವೀಕೆಂಡ್ ರೈಡ್ಸ್ ಮಾತ್ರ ಹೋಗೋದವರು. ನೋಡಿ ಗೈಸ್, ಸಾವುಕಾರ ಮಂದಿ ಈ ಕ್ಲಾಸೆಲ್ಲ ಹೊಡೆದೆ ಗೈಸ್. ಈ ಹುಡುಗರೆಲ್ಲ ಅವ್ರ ಹುಡುಗರು ಗೈಸ್, ಸಾವುಕಾರ ಮಂದಿ ಅವರು. ನೋಡಿ ಗೈಸ್, ಐಫೋನ್ ಇಕ್ಕೋರೆ. ಸ್ಪೀಕರ್ ನೋಡಿ ಗೈಸ್, ಸ್ಪೀಕರ್ ಎಷ್ಟು ದೊಡ್ಡ ಸ್ಪೀಕರು. ಐಫೋನ್ ಇಕ್ಕೋರೆ ಗೈಸ್, ಐಫೋನು. ನೋಡಿ ಗೈಸ್ ಎಷ್ಟು ಕಾರುಗಳೆಲ್ಲ ನಿಲ್ಲಿಸೋರೆ ಗೈಸ್ ಅವರು. ಸಾವುಕಾರ ಮಂದಿ ನೋಡೋಕೆ ಮಾತ್ರ ಸಿಂಪಲ್ ಆಗಿರ್ತಾರೆ ಗೈಸ್, ಹಾಕಿರೋ ಪ್ಯಾಂಟೆ ಹಾಕ್ಕೊಂಡು. ಹಂಗೆ ಗೈಸ್, ಹೆಂಗೆ ಗೈಸ್. ಇವ್ರ ಹೆಸರು ಮೋಹನ್ ಅಣ್ಣ ಅಂತ. ಮೋಹನ್ ಅಣ್ಣ ರಿತೇಶ್ ಅಣ್ಣ ಹಾಯ್ ಬೋಲ್ಸಿ. ನಾವು ಮೋಹನ್ ಅಣ್ಣ ಏನಣ್ಣ ವ್ಲಾಗ್ ಹಿಂಗಂತ ಇದ್ದೀರಾ? ಟ್ರೋಲ್ ಮಾಡಿಬಿಡ್ತೀನ ನಾವು ಮೋಹನ್ ಅಣ್ಣ. ನೋಡಿ ಪಾಪ ಎಡಿಟಿಂಗ್ ಮಾಡಿ ಕಣ್ಣೆಲ್ಲ ರೆಡ್ ಆಗೋಗೈತೆ ಗೈಸ್. ಅಷ್ಟು ಕಷ್ಟ ಬೀಳ್ತಾರೆ, ನೈಟಲ್ಲೇ ಎಡಿಟಿಂಗ್ ಮಾಡ್ತಾರೆ. ಅದಕ್ಕೆ ಗೈಸ್ ನಮ್ಮ ಲೀಡ್ ಡ್ಯಾನ್ಸರ್ ವಿನಯ್. ವಿನಯ್ ಗೈಸ್ ಇವರು ಬಾಯಿಲ್ಲ ನಿಮಿಷ, ಯಾಕೆ ನಾಚಿಕೆ ಬೀಳ್ತಿದ್ದೀರಾ? ಇವಳು ಸಾನ್ವಿ. ಸಾನ್ವಿ ನೋಡಿಲಿ. ನಾನು ವ್ಲಾಗಿಗೆ ಬರ್ತೀನಿ ಅಣ್ಣ ಅಂದೆ. ಗೈಸ್ ಇವಳು ಲೋಚು ಗೈಸ್, ಲೋಚನಾ. ಯಾಕೆ ಇಷ್ಟು ನಾಚಿಕೆ ಬೀಳ್ತಿದ್ದೀರಾ? ಇವರು ಹೀರೋಯಿನು ಖುಷಿ. ಮೋನಿಕಾ ಹೀರೋಯಿನ್ ತಾನೇ ಇವರು. ಅಣ್ಣ ಹೇಳಿ ಏನಣ್ಣ? ಮೊಬೈಲ್ ಕೊಡ್ತೀನಿ ಅಣ್ಣ ಒಂದು ನಿಮಿಷ. ನಮ್ಮ ಮೋಹನ್ ಅಣ್ಣ ನಮ್ಮ ರಿತೇಶ್ ಅಣ್ಣ ಇರೋ ಗಂಟೆ ಟೆನ್ಷನ್ ಇಲ್ಲ. ಗೈಸ್ ಇರಿ ಗೈಸ್, ಮೊಬೈಲ್ ಕೊಡ್ಬೇಕಂತೆ, ಶೂಟ್ ಮಾಡ್ಬೇಕಂತೆ, ಆಮೇಲೆ ಸಿಗ್ತೀನಿ ಗೈಸ್. ವಿನಯ್ ಅವರು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾರೆ ಗೈಸ್. ಟೆನ್ಷನ್ ಅಲ್ಲೇ ಮಾತಾಡ್ಬೇಕು.
ಏನಂತೀಯ ವಿನಯ್? ಒಂದೊಂದಲ್ಲೋಣ ಇವ್ರದ್ದು ತಡೆಯಕ್ ಆಗ್ತಾ ಇಲ್ಲ ಕಾಟಗಳು. ಇವ್ನು ನೋಡಿದ್ರೆ ಮೊಬೈಲ್ ಎತ್ತಾನೆ, ಮಿಕ್ಕಿದ್ರೆ ಬ್ಲಾಕ್ ಮಾಡ್ತೀನಿ ಅಂತ. ನಮ್ ಕಷ್ಟಗಳು ನಾವ್ ಯಾರು ಕೇಳ್ಕೊಳೋದು ಒಂದು ಅರ್ಥವೇ ಆಗ್ತಾ ಇಲ್ಲ ದೇವ್ರೇ. ಪ್ರಾಕ್ಟೀಸ್ ಮಕ್ಕಳು ನೋಡಿ ಗೈಸ್, ಡೆಡಿಕೇಶನ್. ಅವ್ರು ಮಾಡ್ತಾರ, ನೀನ್ ಏನ್ ಡೆಡಿಕೇಶನ್ ಮಾಡ್ತಿದ್ದೆ? ಬ್ಲಾಗ್ ಮಾಡ್ತಾ ಇದೀರಣ್ಣ. ಗೈಸ್ ನೋಡಿ ಗೈಸ್, ಲೈಟ್ ಮ್ಯಾನ್ ಆಗೋಗಿದ್ದೀನಿ ನಾನು ಇವತ್ತು. ವಿನಯ್ ಪಾಪ, ವಿನಯ್ ವಿಡಿಯೋ ಚೆನ್ನಾಗಿ ಬರ್ಬೇಕು ಅಂತ. ಏನ್ ವಿನಯ್? ಹೀರೋ ವಿನಯ್ ನನ್ನ ಬರ್ತ್ಡೇ, ವಿನಯ್ ನನ್ನ ಫ್ರೆಂಡ್ಶಿಪ್ ಡೇ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅಲ್ಲೇನೋ ತೋರಿಸ್ಕೊಂಡು ಹಲೋ. ಅಯ್ಯೋ ಮಂಜಣ್ಣ ಬಂದವ್ರೆ ಗೈಸ್. ಮಂಜಣ್ಣ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ ಪ್ರೊಡ್ಯೂಸರು, ನಮ್ ಡೈರೆಕ್ಟರ್, ನಮ್ ಕ್ಯಾಮರಾಮ್ಯಾನು, ನಮ್ ಡೈರೆಕ್ಟರು. ಇಲ್ಲ ಇಷ್ಟ ಆಗ್ತೀರ ಅಣ್ಣ, ಸಕ್ಕದಾಗ ಕಂದಿದ್ದೀರಣ್ಣ, ನಿಜ ಅಣ್ಣ, ಚೆನ್ನಾಗಿದ್ದೀರಣ್ಣ. ಎಲ್ಲ ಬರುತ್ತೆ. ಅಣ್ಣ ನೋಡಿ ಫುಲ್ ಚಾರ್ಜ್ ಹಾಕೋ ಬಂದೀನಿ, ಅದೇ ಕೆಲಸ. ನಿಮ್ಮಂತವ್ರು ಇರ್ತಾರೆ ಅಂತ ಗೊತ್ತು ನನಗೆ. ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ಅಣ್ಣ ಹೇಳ ಕೌನ್ಸ್ ಎಲ್ಲ ಬೇಡ, ಏನಣ್ಣ ಈ ತರ ಮರ್ಯಾದೆ? 3 to 1 go, 3 to 1 go. ಮೋರಣ್ಣ ವೈಸ್ ಗೈಸ್, 3 to 1 ಗೋ. ಲೋ ವಿನಯ್, ಕರೆಕ್ಟಾಗಿ ಮಾಡೋ ಲೈ. ಏನೋ ವಿನಯ್ ಲೈ, ಕೈ ನೋವ್ತೈತಿ ವಿನಯ್, ಲೈಟ್ ಇಕ್ಕೊಂಡು ಅರ್ಥ ಮಾಡ್ಕೊ ವಿನಯ್. ನೋಡೋ ಅವ್ರ ಪಾಪ ಮಕ್ಕಳೇ ಮಾಡ್ತವ್ರಲ್ಲ ವಿನಯ್, ನಿನ್ ಕೈಲಾಗಲ್ವಾ ವಿನಯ್? ಯಾಕೆ ವಿನಯ್ ಈ ಥರ ನೀನು? ನನ್ನ ಮಗನೇ ಸಿಕ್ತೀಯ ಒಂದಲ್ಲ ಒಂದು ದಿವಸ ಅಂತ ಅನ್ಕೊಂತ ಇರ್ತಾನೆ ಅಲ್ಲ ವಿನಯ್? ಮಗ ಆಯ್ತಾ? ಅಜ್ಜಿ ಹೆಂಗ ಅನಿಸ್ತೈತೆ ನಿಮ್ಗೆ? ನಿಮ್ಮ ಏರಿಯಲ್ಲಿ ಮಾಡ್ತವ್ರಲ್ಲ, ಚೆನ್ನಾಗೈತಾ? ಯಾವತ್ತಾದ್ರೂ ಮಾಡವ್ರ ಇಲ್ಲಿ? ಯಾವತ್ತಾದ್ರೂ ಯಾರು ಮಾಡಿಲ್ಲ, ಇದೇ ಫಸ್ಟು. ಅದು ಪ್ರಶಾಂತ್ ಅಣ್ಣಗೆ ಕ್ರೆಡಿಟ್ಸ್ ಹೋಗೋದು. ನಾವು ಪ್ರಶಾಂತ್ ಅಣ್ಣ ಏನಣ್ಣ ಫಸ್ಟ್ ಟೈಮ್ ಮಾಡ್ತಾ ಇದೀರಂತ ಈ ಏರಿಯಲ್ಲಿ? ಯಾಕಣ್ಣ? ಮಂಜಣ್ಣ ಇಂದಾನೆ. ರೆಡಿ ಮನೋಣ, ಲೈಟ್ನಿಂಗ್. ಗೈಸ್ ಇಷ್ಟೊತ್ತು ನಾನು ಅಲ್ಲಿ ನಿಂತಿದ್ದೆ, ಇವಾಗ ನೋಡಿ ಮನೋಣ ನಿಂತವ್ರೆ. ಮನೋಣ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಅಲ್ಲಿ? ಕೈ ನೋವುತ್ತದೆ. ನನಗೆ ಹೆಂಗಿರ್ಬೇಕು ಹೇಳಿ ಅಲ್ಲಿ? ನನಗೆ ಹೆಂಗಿರ್ಬೇಕು ಹೇಳಿ? ಸೆಲ್ಫಿ ವಿನಯ್, ವಿನಯ್ ಸೆಲ್ಫಿ ವಿನಯ್. ವಿನಯ್ ಯಾಕೆ ವಿನಯ್ ಅಷ್ಟು ಬೈಸ್ಕೊಂತೀಯ? ಕರೆಕ್ಟಾಗಿ ಮಾಡಿ ವಿನಯ್. ಯಾಕೆ ವಿನಯ್? ಅವಳಿಗೆ ಪಾಪ, ಅವಳಿಗೆ ಯಾಕೋ ಓವರ್ಲ್ಯಾಪ್ ಮಾಡ್ತೀಯ ನೀನು? ಯಾಕೋ ಈ ನನ್ನ ಮಗನ್ ಒಂದೊಂದು. ಓಹೋ ಏನಣ್ಣ ನಿಮ್ ಲೈಟಿಂಗ್ ಎಲ್ಲ ಆಗ್ತವ್ರೆ? ಏನಣ್ಣ ಕ್ಯಾಮರಾಮನ್ ಸೈಲೆಂಟ್ ಆಗೋವ್ರೆ ಅಣ್ಣ? ಕ್ಯಾಮರಾಮನ್ ಯಾಕೆ ಸೈಲೆಂಟ್ ಆಗೋವ್ರೆ? ಭಯ್ಯ ರಾಮ್ ಭಯ್ಯ. ಗೈಸ್ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಂದ್ರೆ ಫುಲ್ ಮಳೆ ಬೇರೆ ನೋಡಿ ಗೈಸ್, ಎಲ್ರು ಫುಲ್ ನಂದೋಗವ್ರೆ. ನಾನೊಬ್ನೇ ಗೈಸ್ ನಂದಿಲ್ಲ, ಯಾಕಂದ್ರೆ ಲೈಟ್ ಇತ್ತಲ್ವ ಕೈಯಲ್ಲಿ, ಅದಕ್ಕೆ ನಂದಿ. ಗೈಸ್ ವಿನಯ್ ನೋಡಿ ಗೈಸ್, ರಿತೇಶ್ ಅಣ್ಣ, ವಿನಯ್. ಯಾರಣ್ಣ ಹುಡುಗಿ ನೋಡ್ಕೊಂಡ್ ಬರೋದು? ಗೈಸ್ ನಮ್ಮ ಸಬ್ಬಡಿಗೆ ಬಂದಿರೋದು ಪೇರೆಂಟ್ಸ್ ಎಲ್ಲ, ಪಾಪ ನಂದೋಗವ್ರೆ ಗೈಸ್. ಯಾಕಾದ್ರೂ ಬಂದ್ರೆ ಅನ್ಸ್ಬಿಡುತ್ತೆ ಅವ್ರಿಗೆ. ಮೋಹನ್ ಅಣ್ಣ ಗೈಸ್ ಕ್ಯಾಮರಾಮ್ಯಾನ್. ಗೈಸ್ ನೋಡಿ ಪಾಪ ಎಲ್ಲ ನಂದೋಗವ್ರೆ ಗೈಸ್. ಪ್ರಶಾಂತ್ ಅಣ್ಣ ಯಾಕೆ ಹೇಳ್ತೀರಾ? ಖುಷಿ. ನೀನು ಡ್ಯಾನ್ಸ್ ಆಡಿಲ್ಲ, ಏನಕ್ಕೆ ನಂದೋಗಿದ್ಯಾ? ನಿನಿಬೇಕು ಅಂತ ನಿನಿಬೇಕಂದ್ರೆ ಡ್ಯಾನ್ಸ್ ಆಡ್ತಾರೆ. ರಿತೇಶ್ ಅಣ್ಣ
ಮಾಡಿದ್ ನಾನಲ್ಲೇ ನೀನಲ್ಲ ಸಂಜೆಯಿಂದ ಮಾಡ್ತಾವನೆ. ಆಯ್ತಲ್ಲ ಬಿಡ, ಮತ್ತೆ ಸಾಂಗ್ ಹಾಕ್ತಾವನೆ. ಗೈಸ್ ಇವಾಗ ಕ್ಲಾಸಿಗೆ ಬಂದ್ವಿ. ವಿನಯ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವಿನಯ್? ಗೈಸ್ ಏನಾಗೈತೆ ಗೊತ್ತಾ, 4 ನಿಮಿಷ ಅಲ್ಲಿಂದ ಮಾತಾಡ್ಕೊ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಮೈಕೆ ಆನ್ ಮಾಡಿಲ್ಲ ಗೈಸ್. ಇವಾಗ ಅದೇ ಕೆಲಸವಾಗ ಆನ್ ಮಾಡ್ಕೊಂಡು ರಿತೇಶ್ ಅಣ್ಣ ಬೈತವ್ರೆ. ಅಣ್ಣ ಅದ್ರಲ್ಲಿ ಚಾರ್ಜ್ ಆಗೋಗೈತೆ ಅಣ್ಣ ಅವಾಗಿಂದ ಮಾಡಿ ಅದಕ್ಕೆ ಇನ್ನೊಂದು ಮೈಕ್ ಎತ್ಕೊಂಡೆ. ಗೈಸ್ ನಿಜ ಹೇಳ್ಬೇಕಂದ್ರೆ ನಮ್ಮ ಮೋಹನ್ ಅಣ್ಣ, ರಿತೇಶ್ ಅಣ್ಣ, ಮಂಜಣ್ಣ, ಮನು ಅಣ್ಣ, ಪ್ರಶಾಂತ್ ಅಣ್ಣ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಕ್ಕೆ ಗೈಸ್ ಈ ವಿಡಿಯೋ ಇಷ್ಟ ಚೆನ್ನಾಗಿ. ಇಲ್ಲ ಅಣ್ಣ ಕರೆಕ್ಟಾಗಿ ಅಣ್ಣ ಗೊತ್ತಲ್ಲ ಎಡಿಟಿಂಗಲ್ಲಿ ಮ್ಯಾಜಿಕ್ ಮಾಡ್ತೀವಂತ. ಗೈಸ್ ಇಷ್ಟೊಂದು ಜನ ಆ ಮಳೆಯಲ್ಲಿ ಕಷ್ಟಪಟ್ಟಿದ್ದಕ್ಕೆ ವಿಡಿಯೋ ಇಷ್ಟು ಚೆನ್ನಾಗಿ ಬರುತ್ತೆ. ಈ ಅಣ್ಣ ಪಾಪ ತುಂಬ ಕಷ್ಟಪಡ್ತಾರೆ ನೋಡಿ. ವೀಡಿಯೋಗೆ ಬರೋಕ್ಕೆ ಏನು ಹಚ್ಕೆ ಪಡ್ತಾರೆ ಗೈಸ್. ನಂತರ ಇರಬೇಕು ಮಸ್ತಾಗಿ. ಗೈಸ್ ಇನ್ನೊಂದೇನು ಗೊತ್ತಾ, ಇವ್ರಿಗೆಲ್ಲ ವೀಡಿಯೋ ಬಂತು, ನನಗೆ ಫೋಟೋಸ್ ತಗೊಳಕ್ಕೆ ಇನ್ನೂ ಬಿಟ್ಟಿಲ್ಲ ಗೈಸ್. ಅಣ್ಣ ಮರೆಯಲ್ಲ ಅಣ್ಣ. ಗೈಸ್ ಲಾಸ್ಟ್ 8 ಗಂಟೆಗೆ ಅಣ್ಣ ಲೈಟ್ ಇರಲ್ಲ ಅಣ್ಣ ರಾತ್ರಿ ಹೊತ್ತು. ಲೈಟ್ ಎಲ್ ಸಿ ಐತಲ್ವಾ, ಎಲ್ ಸಿ ಅಲ್ಲಿ ಫೋಟೋಸ್. ಗೈಸ್ ನಾನು ಮಾತಾಡೋಕ್ಕೆ ಬಿಡಲ್ಲ ಗೈಸ್ ಇವರೆಲ್ಲ. ನಾನು ಹೋಯ್ತೀನಿ ಒಳಗಡೆ ಅಣ್ಣ. ಗೈಸ್ ನಿಜ ಹೇಳ್ಬೇಕಂದ್ರೆ ವಿಡಿಯೋ ಮಾಡೋದು ಇಲ್ಲ ನೀವು ನೋಡೋದು ಈಸಿ ಗೈಸ್. ಒಂದು 30 ಸೆಕೆಂಡ್ಸಿಂದ 1 ಮಿನಿಟ್ ಇರುತ್ತಾ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಮಾಡಬೇಕು ಅಂದರೆ ನಮ್ಮ ಕಷ್ಟ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಆಲ್ಮೋಸ್ಟ್ ಗೊತ್ತಿರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಸೊ ಅದನ್ನು ತೋರಿಸ್ಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಒಂದು 30 ಸೆಕೆಂಡ್ಸ್ ವಿಡಿಯೋ ಶೂಟ್ ಮಾಡೋಕ್ಕೆ ಹತ್ರ 3 to 4 hours ತೊಗೊತೀವಿ. ಅದು ಬೇರೆ ಇವತ್ತು ಮಳೆ ಬಿತ್ತು, ಮಳೇಲಿ ವಿಡಿಯೋ ಚೆನ್ನಾಗಿ ಬರುತ್ತೆ. ಬಟ್ ನಂದೋಗ್ತಾಯಿವ್ರ ಮಕ್ಕಳು, ಅವ್ರು ಬೇರೆ ಮನೆಗೆ ಕಳಿಸ್ಬೇಕು, ಸ್ಟೂಡೆಂಟ್ಸ್ ಅಲ್ವಾ. ಸೊ ಅದೊಂದು ಮೈಂಡ್ ಇತ್ತು. ಇನ್ನೊಂದು ಕಡೆ ನಂದೋಗ್ತಾರೆ, ಇನ್ನೊಂದು ಕಡೆ ಎಲ್ ಸಿ ನಂದೋಗ್ತೈತೆ, ಲೈಟ್ ನಂದೋಗ್ತೈತೆ, ಅದೊಂದು ತಲೆನೋವಿತ್ತು. ಬಟ್ ಅವೆಲ್ಲ ಕವರ್ ಮಾಡಿ ವಿಡಿಯೋ ಮಾಡಬೇಕಂದ್ರೆ ತುಂಬ ಜನ ಕಷ್ಟ ಬೀಳ್ತಾರೆ ಗೈಸ್. ಹಿಂದೆ ಆ ಕಡೆಯಿಂದ ಗಾಡಿಗಳು ಬರ್ದಿರಾ, ಈ ಕಡೆಯಿಂದ ಗಾಡಿಗಳು ಬರ್ದಿರಾ. ರಿತೇಶ್ ಅಣ್ಣ ಮತ್ತು ಮಂಜಣ್ಣ ನೋಡ್ಕೊತಿದ್ರು. ಮನು ಅಣ್ಣ ನನಗೆ ಛತ್ರಿ ಇಕ್ಕೊಂಡಿದ್ರು, ಮಳೆ ಬೀಳ್ತೈತೆ ಎಲ್ ಸಿಗೆ ಅಂತ. ನಾನು ಎಲ್ ಸಿ ಇಕ್ಕೊಂಡಿದ್ದೆ. ಪ್ರಶಾಂತ್ ಅಣ್ಣ ಕೊರಿಯೋಗ್ರಫಿ ಮಾಡ್ತಿದ್ರು, ಕೌಂಟ್ಸ್ ಹೇಳ್ತಿದ್ರು. ಮೋಹನ್ ಅಣ್ಣ ವೀಡಿಯೋ ತೆಗಿತಿದ್ರು. ಸೊ ವಿನಯ್ ಇವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಸೊ ಇಷ್ಟೊಂದು ಜನ ಕಷ್ಟಪಟ್ಟರೆ ಒಂದು ವೀಡಿಯೋ ಬರುತ್ತೆ ಗೈಸ್. ನಾವು ಕೇಳ್ಕೊಳೋದು ನಿಮ್ಗೆ ಏನು ಹೇಳಿ, ಒಂದೇ ಒಂದು ಲೈಕ್ ಇಲ್ಲ ಶೇರ್ ಇಲ್ಲ ಕಾಮೆಂಟ್ ಅಷ್ಟೇ. ಅದೊಂದು ನಿಮ್ಮನ್ನು ಕೇಳ್ಕೊತೀವಿ. ಯಾಕಂದರೆ ನಾವು ಕಷ್ಟ ಬಿಡೋಕ್ಕೆ ಫಲಿತ ಅದೇ, ಅದು ಬಿಟ್ಟು ಇನ್ನೇನೂ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೇಳೋದು ಗೈಸ್, ಇದು ಆ ಕಷ್ಟ ನಿಮ್ಗೆ ಗೊತ್ತಾಗಬೇಕು ಅಂತ ಅನ್ನೋದು. ಇಷ್ಟು 4 hours ಶೂಟ್ ಮಾಡಿದ್ದೀನಿ ಒಂದು ಹೆಚ್ಚಂದರೆ, ಇವಾಗ ಕೂತ್ಕೊಂಡು ಎಡಿಟ್ ಮಾಡಬೇಕು. ಆ ಎಡಿಟಿಂಗ್ ಇನ್ನೊಂದು ಹೆಚ್ಚಿರುತ್ತೆ. ಇನ್ನೊಂದು ಕಡೆ ಪಬ್ಲಿಕ್ ನೋಡುವಾಗ ನಮಗೆ ವ್ಲಾಗ್ಸ್ ಮಾಡೋಕ್ಕೆ ಇಲ್ಲ ವೀಡಿಯೋಸ್ ಮಾಡೋಕ್ಕೆ ಒಂಥರ ಆಗುತ್ತೆ. ಸೊ ಒಂಥರ ಅದು ಕಾಮನು. ಬಟ್ ನನಗಿಲ್ಲ ಬಿಡಿ, ನನಗೆ ಇವಾಗ ನಾರ್ಮಲ್ ಆಗೋಗೈತೆ. ಸೊ ಅವ್ರು ನೋಡೋವಾಗ ಡ್ಯಾನ್ಸ್ ಮಾಡಬೇಕಂದ್ರೆ ಒಂಥರ ಇರುತ್ತೆ. ಯಾಕಂದರೆ ಅವ್ರು ನೋಡಿ ನಗ್ತಾ ಇರ್ತಾರೆ, ಇನ್ನೊಬ್ರು ಏನೋ ಮಾತಾಡ್ತಾ ಇರ್ತಾರೆ. ಅಷ್ಟೆಲ್ಲ ಮಾಡ್ತೀವಂದರೆ ನೀವು ಸಪೋರ್ಟ್ ಮಾಡಬೇಕಲ್ಲ ಗೈಸ್. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅದು ಆನಲ್ಲಿ ಕೊಡಿ. ಇವಾಗ ಎಡಿಟಿಂಗ್ ಮಾಡೋದು ಹೆಂಗೆ ಎಡಿಟ್ ಮಾಡ್ತೀನಿ, ಎಷ್ಟೊತ್ತಾಗುತ್ತೆ ನಾವು ಮಲ್ಗೋದು ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಸ್ಟೇ ಟ್ಯೂನ್ ನೋಡ್ತೀನಿ. ಯಾವ ಟೈಮಲ್ಲಿ 2 ಗಂಟೆಯಲ್ಲಿ ಬಾಳೆಹಣ್ಣು ದಿಯಾ ಇತನಾ ಬಡಾ ದಿಯಾ ಕೇರಳ ಬಾಳೆಹಣ್ಣು ಬಂದ್ಬಿಟ್ಟೈತೆ ಗೈಸ್. छोटा छोटा बालेन आर्डर किया, थंबनेल देख के थक गया. ಕೇರಳದಲ್ಲ ಇದ್ರಲ್ಲಿ ನೋಡಿದ್ರಲ್ಲ, ಗೈಸ್ ಚಿತ್ರಾನ್ನ ಸಿಕ್ಕಿಲ್ಲ ಅಂದ್ಬಿಟ್ಟು ನೋಡಿ, ಬ್ರೆಡ್ ಗುಲ್ಕನ್ ಇದಾಕೊಂಡು ಆಫ್ರಿಕಾ ಬಾಳೆಹಣ್ಣು ಒರಿಜಿನಲ್ ಆದ್ರೆ ಕರ್ರಗಿರುತ್ತೆ. ಇದು ಒಂದು ಸ್ವಲ್ಪ ಕಲರ್ ಹಾಕೋರೆ ಇಂಡಿಯನ್ ಸ್ಟೈಲ್. ಅಲ್ಲಿ ನೋಡಿ ಗೈಸ್ ಸರ್ ಇಬ್ರು ಮಲಗ್ಬಿಟ್ಟವ್ರೆ. ಅದಕ್ಕೆ ಸ್ವಲ್ಪ ಕಲರ್ ಹಾಕಿದ್ದಾರೆ ಅಷ್ಟೇ, ಅಡ್ಜಸ್ಟ್ ಮಾಡ್ಕೋಬೇಕು. ಟೈಮ್ 2 ಗಂಟೆ. ಎಷ್ಟಣ್ಣ ಟೈಮು? 1:44 ಗೈಸ್. ಇವಾಗ ಎಡಿಟಿಂಗ್ ಮುಗೀತು. ವಿಡಿಯೋ ಖುಷಿ ಅಣ್ಣ? ಖುಷಿನಾ? ವಿಡಿಯೋ ಚೆನ್ನಾಗಿ ಬಂತಾ? ಥ್ಯಾಂಕ್ಸ್ ಟು ನಾಗಾರ್ಜುನ. ಖುಷಿನಾ? ಸರಿ ಬಿಗ್ ಬಾಸ್ಗೆ ಚಾನ್ಸ್ ಕೊಡ್ಲಿ ಅಂತ ಇವಾಗ ಮಾಡ್ತೀನೋ. ಆಯ್ತು 2 ಗಂಟೆ ಅಲ್ಲ 4 ಗಂಟೆ ಆಗಲಿ, ಅಮ್ಮ ಆರ್ಮಿಗಳ ಥರ ಎಡಿಟಿಂಗ್ ಮಾಡ್ಕೊಂಡೇ ಇರ್ತೀವಿ. ಆರ್ಮಿಗಳ ಥರ ಎಡಿಟ್ ಮಾಡ್ಕೊಂಡೇ ಇರ್ತೀನಿ. ಗುಲ್ಕನ್ ಅಲ್ಲೇನ ನೋಡ್. ಅದು ನಾನು ಹಿಂಗೆ ಸುಮ್ಮನೆ ಒಂದು ಬೀಪಗಳು ಹಾಕೊಂತ ನಾನು ಬೇಡ್ರೆ